ಎಲ್ರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತು ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಅತ್ಯಂತ ಸುಂದರವಾದ ಈ ಶಾಪಿಂಗ್ ಮಾಲ್. ಇದು ಇತ್ತೀಚೆಗೆ ಬಿಜಾಪುರಿನಲ್ಲಿ ಆರಂಭವಾಗಿದೆ. ನೋಡಿ ಫ್ರೆಂಡ್ಸ್, ಈ ಮಾಲ್ ಮಾಂಗಲ್ಯ ಅಂತಂದ್ಕೊಂಡು ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಎಲ್ಲ ಹೆಂಗಿರುತ್ತೆ ಅಂತ. ಈ ಕಟ್ಟಡದಲ್ಲಿ ಇದೇ ರೀತಿ ಎಲ್ಲ ಕಡೆ ರಶ್ ಇರೋದೆ. ನಾವು ಅಷ್ಟರಲ್ಲೇ ಈ ಒಂದು ರಂಗವನ್ನು ಪರ್ಚೇಸ್ ಮಾಡಿಕೊಂಡು ಮತ್ತು ನೋಡಿ ನನ್ನ ಮೊಮ್ಮಗಳು ಯಾವ ಥರ ಶಾಪಿಂಗ್ ಮಾಡ್ತಿದ್ದಾಳೆ. ಅವಳಿಗೆ ಬೇಕಾಗಿದ್ದನ್ನು ಅವಳೇ ಆರಿಸ್ಕೊಂಬಂದು ಕೊಡ್ತಾ ಇದ್ದಾಳೆ. ಇದು ಚಿಲ್ಡ್ಸ್ ವೇರಲ್ಲಿ ಬಂದೀವಿ ಇವಾಗ. ನಾವು ಯಾವ ಫ್ಲೋರಿಗೆ ಹೋದರೂ ಅಷ್ಟೇ ಗದ್ದಲ ಗದ್ದಲ ಗದ್ದಲ. ಮಸ್ತಿ ತಪ್ಪಿ ಇದು ಶಾಪಿಂಗ್ ಮಾಲ್ ಜಾತ್ರೆನ ಅಂತ ಗೊತ್ತೇ ಆಗಲಿಲ್ಲ ನಮಗೆ. ನೂಕು ನುಗ್ಗಲು ಹೇಗೋ ಕೆಲವೊಂದನ್ನು ಸೆಲೆಕ್ಟ್ ಮಾಡಿ ತಗೊಂಡು ಬಿಲ್ ಪೇ ಮಾಡುವಷ್ಟರಲ್ಲಿ ಸುಸ್ತಾಯಿತು ಫ್ರೆಂಡ್ಸ್. ಹೇಗೋ ಎಲ್ಲ ಮುಗಿಸಿ ಹೊರಗೆ ಬಂದ್ವಿ. ಸದ್ದು ಗದ್ದಲದ ಭರಾಟೆಯಲ್ಲಿ ಶಾಪಿಂಗ್ ಮುಗಿಸಿ ಅಲ್ಲೇ ರಾತ್ರಿ ನಾವು ಡಿನ್ನರ್ ಅಂತ ಎಲ್ಲರೂ ಸೇರಿ ಮಾಡಿಕೊಂಡು ವಾಪಸ್ ಮನೆ ಕಡೆ ಬಂದ್ವಿ. ಯಪ್ಪ, ಕೊನೆಗೂ ಮನೆಗೆ ಬಂದು ತಲುಪಿದ್ವಿ. ಇಷ್ಟು ಗದ್ದಲ ಇತ್ತು ಫ್ರೆಂಡ್ಸಲ್ಲಿ. ನಿಜವಾಗ್ಲೂ ನಾವು ಜಾತ್ರೆಗೆ ಹೋಗಿದ್ದ, ಶಾಪಿಂಗ್ ಮಾಡಿದ್ದ ಅಂತ ಏನೋ ಹೆಂಗೋ ನಾವು ಆ ಗದ್ದಲಿನಲ್ಲಿ ಕೂಗಾಟದಲ್ಲಿ ಎಳೆದಾಡ್ತಿದ್ರು. ಉಸಿರಾಡೋಕ್ಕೆ ಸಮಸ್ಯೆ ಇತ್ತು. ಆದರೂ ಕೂಡ ನಾವು ನೋಡಿ ನನ್ನ ಮೊಮ್ಮಗಳಿಗೆ ಈ ಥರ ಎಲ್ಲ ಬಟ್ಟೆ ತಗೊಂಡ್ವಿ. 1000 ರೂಪಾಯಿಗೆ 7 ಟೀ ಶರ್ಟು ಅಂತ. ಹಾಗೆಯೇ ದಸರಾಕ್ಕೆ ನಾವೆಲ್ಲ ಸೀರೆ ತೊಗೊಂಡ್ವಿ. ಇದೊಂದು ಲೆಹೆಂಗಾ ಇಷ್ಟ ಆಯಿತು ನನ್ನ ಮಗಳಿಗೆ. ಸೊ ಈ ಲೆಹೆಂಗಾ ದಸರಾ ದಾಂಡಿಯಾಗೆ ತೊಗೊಂಡಿದ್ದಾಳೆ. ಮತ್ತು ಎಲ್ಲ ಸೀರೆಗಳು ನಾವು ಒಟ್ಟಿಗೆ ಕುಟುಂಬದವರೆಲ್ಲ ಸೇರಿ ಉಟ್ಕೊಳ್ಳೋಣ ಅಂದ್ಕೊಂಡು ಸೇಮ್ ಸಾರಿ ತೊಗೊಂಡಿದ್ದೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಎಲ್ಲರೂ ನನ್ನ ಚಾನಲನ್ನು ನೋಡಿದ್ದಕ್ಕೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. Thank you guys. Thank you very much.